ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಖುಷಿ ರೇಖಾ ಚಾನೆಲ್ಗೆ ಸ್ವಾಗತ. ನಾವಿವತ್ತು ಚನ್ನಪಟ್ಟಣ ತಾಲೂಕು ಹತ್ರ ಇರುವ ಗೌಡಗೆರೆಯಲ್ಲಿರುವ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ನಾನು ಮತ್ತು ನನ್ನ ಫ್ರೆಂಡ್ಸ್ ಹೋಗ್ತಾ ಇದ್ದೇವೆ. ಮೊದಲಿಗೆ ಆ ಚಾಮುಂಡೇಶ್ವರಿ ತಾಯಿ ಎಲ್ರಿಗೂ ಒಳ್ಳೇದು ಮಾಡಲಿ, ಎಲ್ರಿಗೂ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ, ಎಲ್ರ ಕಷ್ಟನೂ ಪರಿಹಾರ ಮಾಡಲಿ. ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ನಾವು ಕೆಂಗೇರಿಯಿಂದ ಬಸ್ಸಲ್ಲೇ ಹೋದ್ವಿ. ಕೆಂಗೇರಿಯಿಂದ 65 ಕಿಲೋಮೀಟರ್ ಆಗುತ್ತೆ. ಆರಾಮಾಗಿ ಬಸ್ಸಲ್ಲೇ ಹೋಗಿ ಬರ್ಬೋದು. ಓನ್ ವೆಹಿಕಲ್ ಇರೋರು ಕೂಡ ಆರಾಮಾಗಿ ಹೋಗಿ ಬರ್ಬೋದು. ಚನ್ನಪಟ್ಟಣ ಬಸ್ ಸ್ಟಾಪ್ ಹತ್ರನೇ ಆಟೋ ಸ್ಟ್ಯಾಂಡ್ ಇರುತ್ತೆ, ಮತ್ತು ಪ್ರೈವೇಟ್ ಬಸ್ ಕೂಡ ಇದೆ, ಮತ್ತು ಗೌರ್ಮೆಂಟ್ ಬಸ್ಸು ಇದೆ. ನಾವು ಚನ್ನಪಟ್ಟಣ ಬಸ್ ಸ್ಟಾಪ್ ಹತ್ರ ಇಳಿದು ಆಟೋ ಸ್ಟ್ಯಾಂಡಿಂದ ಹೋದ್ವಿ. ಒಬ್ಬೊಬ್ಬರಿಗೆ 40 ರೂಪಾಯಿ ತಗೊಳ್ತಾರೆ. ಅಲ್ಲಿಂದ ಗೌಡಗೆರೆ 18 ಕಿಲೋಮೀಟರು. ಅಲ್ಲಿಂದ ಕೋರ್ಟ್ ರೋಡು ರೈಟ್ ತಗೋಬೇಕು. ಎಲ್ಲಿ ಯಾದಗಿರಿಯಿಂದ ಎಲ್ಲಿ ಬಂದಿರೋದು ನೀವು? ಚನ್ನಪಟ್ಟಣ ಗೌಡಗೆರೆ. ನಿಮ್ಗೆ ಯಾರು ಹೇಳಿದ್ದು? ಅಯ್ಯೋ ಪರವಾಗಿಲ್ಲ, ಏನೂ ಆಗಲ್ಲ ಹೇಳಿ. ಇದೇ ಫಸ್ಟ್ ಬರ್ತಿರೋದು? ಇದೇ ಫಸ್ಟ್? ಇವರು ಯಾದಗಿರಿಯಿಂದ ಬಂದಿದ್ದಾರಂತೆ. ನೈಟ್ ಹೊರಟು ಬೆಳಗ್ಗೆ 9 ಗಂಟೆಗೆ ಚನ್ನಪಟ್ಟಣ ರೀಚ್ ಆಗಿದ್ದಾರೆ. ಇವರು ಇನ್ಸ್ಟಾಗ್ರಾಮ್ ನೋಡಿ ಬಂದಿದ್ದಾರಂತೆ. ತುಂಬ ಕಡೆಯಿಂದ ಎಲ್ಲ ಕಡೆಯಿಂದನೂ ಭಕ್ತರು ಬರ್ತಾ ಇದ್ದಾರೆ ಅಮ್ಮನ ಸನ್ನಿಧಿಗೆ. ಚನ್ನಪಟ್ಟಣ ತಾಲೂಕು ಗೌಡಗೆರೆ ಗ್ರಾಮದಲ್ಲಿ ಅಮ್ಮ ಚಾಮುಂಡೇಶ್ವರಿ ತಾಯಿ ದೇವಸ್ಥಾನ ಜಮೀನಿನ ಒಳಗಿದೆ. ಈ ದೇವಿಗೆ 18 ಕೈಗಳು ಮತ್ತು 60 ಅಡಿ ಹೈಟ್ ಇದೆ. ಪಂಚಲೋಹದಿಂದ ಮಾಡಿರುವ ಪ್ರತಿಮೆ ಇದು. ಪ್ರಪಂಚದಲ್ಲೇ ಹೈಟ್ ಆಗಿರೋ ಪ್ರತಿಮೆ ಅಂತೆ ಇದು. ಚಾಮುಂಡೇಶ್ವರಿ ಪ್ರತಿಮೆ ಮತ್ತು ಬಸಪ್ಪನಿಗೆ ಇದು ಹೆಸರುವಾಸಿಯಾಗಿದೆ ಈ ಸ್ಥಳ. ನಮಗೇನೇ ಕಷ್ಟ ಬಂದರೂ ಇಲ್ಲಿ ಬಂದು ಕೇಳಿಕೊಂಡ್ರೆ ನಮ್ಮ ಕೋರಿಕೆ ನೆರವೇರುತ್ತೆ ಅನ್ನೋ ಒಂದು ನಂಬಿಕೆ ಕೂಡ ಅದು ನಿಜ ಆಗಿದೆ. ಎಲ್ಲ ಕಡೆಯಿಂದ ಸಾವಿರಾರು ಭಕ್ತರು ಬರ್ತಾರೆ ಇಲ್ಲಿ. ಇಲ್ಲಿನ ವಿಶೇಷ ಏನಂದರೆ 7 ದಿನಕ್ಕೆ 7 ಕಾಯಿ 7 ವಾರ ಕಟ್ಟೋಂಥದ್ದು. ಇದನ್ನು ಕಟ್ಟಿ ಅಂದರೆ ನಾವು ಏನು ನಮ್ಮ ಕೋರಿಕೆ ಏನಿದೆಯೋ ಅದನ್ನು ನಾವು ಈ ಸನ್ನಿಧಿಯಲ್ಲಿ ಕೇಳಿಕೊಂಡು ನಮಗೆ ಒಳ್ಳೇದು ಮಾಡಲಿ ಅಂತ ಕೇಳಿಕೊಂಡು ಆ ಕೋರಿಕೆನ ಅಂದ್ಕೊಂಡು ಅಮ್ಮನ ಸನ್ನಿಧಿಯಲ್ಲಿ ಅದನ್ನು ಕಾಯಿ ಕಟ್ಟತಕ್ಕಂಥದ್ದು. ಇಲ್ಲೇ ಕೌಂಟ್ರಲ್ಲಿ 50 ರೂಪಾಯಿ ಕೊಟ್ಟು ಟೋಕನ್ ತೊಗೋಬೇಕು. ಅಲ್ಲಿ ತಗೊಂಡು ಇಲ್ಲಿ ಮೇಲ್ಗಡೆ ಈ ಪ್ರತಿಮೆ ಏನು ಕಾಣಿಸ್ತಿದೆಯೋ ಅಮ್ಮಂದು ಅಲ್ಲಿ ಹೋಗಬೇಕು. ಅಲ್ಲಿ ಹೋದರೆ ಅಲ್ಲಿ ನಮಗೆ ಕೌಂಟರಲ್ಲಿ ಕಾಯಿ ಕೊಡ್ತಾರೆ. ನೋಡಿ ಎಷ್ಟು ಜನ ಬಂದಿದ್ದಾರೆ. ನಾವು ಅವತ್ತು ವೀಕೆಂಡು ಶನಿವಾರ ಹೋಗಿದ್ದು. ಅವತ್ತು ಕೂಡ ತುಂಬ ರಶ್ ಇತ್ತು. ಮಂಗಳವಾರ ಶುಕ್ರವಾರ ತುಂಬ ರಶ್ ಇರುತ್ತೆ ಅಂತೆ. ತುಂಬಾ ಜನ ಬಂದಿದ್ದಾರೆ. ತುಂಬ ಕಡೆಯಿಂದ ಭಕ್ತರು ಬರ್ತಾಯಿದ್ದಾರೆ. ಮತ್ತು ಇಲ್ಲಿ ನೋಡಿ, ಇಲ್ಲಿ ಕೌಂಟ್ರಲ್ಲಿ ಟೋಕನ್ ಕೊಟ್ಬಿಟ್ಟು ಕಾಯಿ ಕೊಡ್ತಾರೆ. ಆ ಕಾಯಿನ ತಗೊಂಡೋಗಿ ನಾವು ಅಮ್ಮನ ಸನ್ನಿಧಿ ಏನಿದೆಯೋ ಅಲ್ಲಿ ಕೆಳಗಡೆ ಮೂಲ ದೇವರಿದೆ. ಆ ಮೂಲ ದೇವ್ರ ಹತ್ರ ಅರ್ಚಕ್ರ ಹತ್ರ ಕೊಟ್ಟರೆ ಅವರು ಕಾಯಿನ ಅಮ್ಮನ ಸನ್ನಿಧಿಲಿ ಅಲ್ಲಿ ಮುಟ್ಟಿಸ್ಬಿಟ್ಟು ನಮಗೆ ಕೊಡ್ತಾರೆ. ಅದನ್ನು ತಗೊಂಡೋಗಿ ನಾವು ಕೆಳಗಡೆ ಬಸಪ್ಪನ ಪ್ರತಿಮೆ ಇದೆ. ಬಸಪ್ಪನ ಪ್ರತಿಮೆ ಸುತ್ತ 7 ಸುತ್ತು ಸುತ್ತಬಿಟ್ಟು ಆಮೇಲೆ ಕಾಯಿ ಕಟ್ಟಬೇಕು. ನೋಡಿ ಎಷ್ಟು ಜನ ಬಂದಿದ್ದಾರೆ. ತುಂಬ ರಶ್ ಇದೆ. ಎಲ್ಲ ಕಡೆಯಿಂದ ಜನ ತಮ್ಮ ಕೋರಿಕೆನ ಈಡೇರಿಸ್ಕೊಳ್ಳೋದಕ್ಕೆ ಬರ್ತಾ ಇದ್ದಾರೆ. ತುಂಬ ನಂಬಿಕೆ ಅಮ್ಮನ ಮೇಲೆ. ಎಲ್ಲರೂ ತುಂಬ ಜನ ಬಂದು ತಮ್ಮ ಕೋರಿಕೆಯನ್ನು ಈಡೇರಿಸ್ಕೊಳ್ತಾ ಇದ್ದಾರೆ. ತುಂಬ ಜನಕ್ಕೆ ಆಗಿದೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಇಲ್ಲಿ ನೋಡಿ ಎಷ್ಟು ಕಾಯಿಗಳು ಕಟ್ಟಿದ್ದಾರೆ. ನೋಡಿ, ಇದು ಬಸಪ್ಪನ ಸನ್ನಿಧಿ. ಬಸಪ್ಪನ ಪ್ರತಿಮೆ ಇಲ್ಲೇ ಇರೋದು. ಇದು ಹಳೆ ಬಸಪ್ಪ ಅಂತೆ. ಅದು ಸತ್ತೋದ ಮೇಲೆ ಅದನ್ನು ಪ್ರತಿಮೆನ ಇಲ್ಲಿ ಸ್ಥಾಪಿಸಿದ್ದಾರೆ. ಇಲ್ಲಿ ನೋಡಿ, ಈ ಬಸಪ್ಪನ ಸುತ್ತ 7 ಸುತ್ತು ಬರಬೇಕು. 7 ಸುತ್ತು ಬಂದಾದಮೇಲೆ ಇಲ್ಲಿ ಕಾಯಿ ಕಟ್ಟಬೇಕು. ಇಲ್ಲಿ ಕೋರ್ಕೋಬೇಕು. ನಾವು ಏನು ಅಂದ್ಕೊಂಡಿರ್ತೀವೋ ಅದಾಗಲಿ ಅಂತ ಅಂದ್ಕೊಂಡು ಬೇಡಿಕೊಂಡು ಆ ತಾಯಿನ ಇಲ್ಲಿ ಕಾಯಿ ಕಟ್ಟತಕ್ಕಂಥದ್ದು. ಎಲ್ಲರೂ ನೋಡಿ ಕಾಯಿಗಳು ಎಷ್ಟು ಕಟ್ಟಿದ್ದಾರೆ. ತುಂಬ ಇದು ಪವಿತ್ರವಾದ ಸ್ಥಳ. ಎಲ್ಲರೂ ಒಂದ್ಸರಿ ಬನ್ನಿ ನೀವು ಕೂಡ. ನೋಡಿ, ಎಲ್ಲರೂ ಕಾಯಿ ಕಟ್ಟಿದ್ದಾರೆ. ಇದು ಬಸಪ್ಪನ ಸನ್ನಿಧಿ, ಈಗಿರೋ ಬಸಪ್ಪ. ಈ ಬಸಪ್ಪನ ಹತ್ರ ಬಂದು ನಮ್ಮ ಕೋರಿಕೆನ ಕೇಳಿಕೊಂಡ್ರೆ ಅದು ಬಲಗಾಲು ಕೊಡುತ್ತೆ. ನಮ್ಗೆ ಆಗುತ್ತೆ ಕೆಲಸ ಅಂದರೆ ಬಲಗಾಲು ಮುಟ್ಟುತ್ತೆ, ಆಗಲ್ಲ ಅಂದರೆ ಎಡಗಾಲು ಕೊಡುತ್ತಂತೆ. ಇದು ಕೂಡ ತುಂಬ ಚೆನ್ನಾಗಿ ಜನ ಅಲ್ಲಿ ಕೂತ್ಕೊಂಡು ಕೇಳ್ಕೊಳ್ತಾರೆ.
ಎಲ್ಲರೂ ಒಂದ್ಸರಿ ಬನ್ನಿ, ಇಲ್ಲಿ ಪಾಸಿಟಿವ್ ವೈಬ್ಸ್ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಸ್ಥಳ ಅಂತೂ ತುಂಬ ಚೆನ್ನಾಗಿದೆ. ನಾವು ಮಧ್ಯಾಹ್ನ ಹೋಗಿದ್ದು ಮಳೆ ಇರಲಿಲ್ಲ, ಸದ್ಯ ಮೋಡ ಇತ್ತು, ಅಂಥ ಬಿಸಿಲು ಏನೂ ಇರಲಿಲ್ಲ. ಇದು ಚಾಮುಂಡೇಶ್ವರಿ ಅಮ್ಮನ ಸನ್ನಿಧಿ ಒಳಗೆ ದೇವಸ್ಥಾನ. ಇದು ಒಳಗೆ ಅಮ್ಮನ ವಿಗ್ರಹ ತುಂಬ ಚೆನ್ನಾಗಿದೆ. ನೋಡಿ ಎಷ್ಟು ಕಾಯಿ ಕಟ್ಟಿದ್ದಾರೆ, ತುಂಬ ಜನ ಬರ್ತಾಯಿದ್ದಾರೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೀವು ಒಂದ್ಸರಿ ಬಂದು ಈ ಪುಣ್ಯಕ್ಷೇತ್ರ ದರ್ಶನ ಮಾಡಿ ನಿಮ್ಮ ಕೋರಿಕೆಗಳನ್ನು ಈಡೇರಿಸ್ಕೊಳ್ಳಿ. ಇಲ್ಲಿ ಊಟ ಕೂಡ ಸಿಗುತ್ತೆ, ಪ್ರಸಾದ. ನಾವೇನು ಕಾಯಿ ಕಟ್ಟಿರ್ತೀವೋ ಆ ಪ್ರಸಾದ, ಅದರಲ್ಲೇ ಪ್ರಸಾದ ಮಾಡ್ತಾರಂತೆ. ಪ್ರಸಾದ ಅದಕ್ಕೆ ಉಪಯೋಗಿಸ್ಕೊಳ್ತಾರಂತೆ. ಎಲ್ಲರೂ ನೋಡಿ ಎಷ್ಟು ಜನ ಬಂದಿದ್ದಾರೆ, ಎಲ್ರಿಗೂ ಪ್ರಸಾದ ಸಿಕ್ಕೇ ಸಿಗುತ್ತೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನೀವು ಒಂದ್ಸರಿ ಈ ಪವಿತ್ರ ಸ್ಥಳಕ್ಕೆ ಬನ್ನಿ. ನಮಸ್ಕಾರ.